ಮೇಡಮ್ ನೋಡಿ, ಮೊದಲನೇದಾಗಿ ಚಿಂತಕರಿರ್ತಕ್ಕಂಥದ್ದು ಮೇಲ್ಮನೆ ಅಂತ ಒಂದು ಒಳ್ಳೆಯ ಪದವನ್ನು ನಾವು ಬಳಕೆ ಮಾಡಿದ್ದೀವಿ. ಮೇಲ್ಮನೆಯಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ಚಿಕ್ಕವರಿದ್ದಾಗ ಹೇಳ್ತಾ ಇದ್ರು ಒಳ್ಳೊಳ್ಳೆ ಚಿಂತಕರು ಇರ್ತಾರೆ ಅಂತಕ್ಕಂಥದ್ದು. ಈಗ ವಿಶ್ಲೇಷಕರು ಕೂಡ ಕೆಲವು ವಿಚಾರಗಳನ್ನು ಮಾತಾಡ್ತಾ ಇದ್ರು. ಹಿರಿಯರಿರುವಂಥ ಸಂದರ್ಭದಲ್ಲಿ ಯುವ ಪೀಳಿಗೆಗೆ ಒಂದು ಸಂದೇಶ ಕೊಡ್ತಾರೆ. ಸಂವಿಧಾನ ಅಂದರೆ ಏನು, ಯಾವ ರೀತಿ ಸದನಗಳು ನಡಿಬೇಕು, ಚರ್ಚೆಗಳು ಯಾವ ರೀತಿ ಆಗಬೇಕು, ಒಳ್ಳೊಳ್ಳೆ ವಿಚಾರಗಳನ್ನು ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಗುವುಗಳ ಬಗ್ಗೆ ಯಾವ ರೀತಿ ಚರ್ಚೆ ಆಗಬೇಕು ಅಂತಕ್ಕಂಥದ್ದನ್ನು ಚರ್ಚೆ ಆಗುತ್ತೆ ಅನ್ನೋದು ಒಂದು. ಎರಡನೇದು, ಹಿರಿಯರು ಒಪ್ತಾರೇನೋ ತಾವು ಕೂಡ ಒಪ್ಕೋಬೇಕಾಗುತ್ತೆ. ಪ್ರಮಾಣ ವಚನ ಮಾಡುವಂಥ ಸಂದರ್ಭದಲ್ಲಿ ನಾವು ಏನಂತ ಪ್ರಮಾಣ ವಚನ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಒಂದು ಇದಾಗುತ್ತೆ. ಈಗ ಈ ಬಂದಿರತಕ್ಕಂಥ ವಿಚಾರ ಯಾವುದೇ ಪಕ್ಷ ಆಗಿರಲಿ, ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ ಮೇಡಮ್, ಯಾರೂ ಕೂಡ ದ್ವೇಷ ಭಾಷಣಗಳನ್ನಾಗಲಿ ಆ ಒಂದು ಏನು ನಾವು ಗೆರೆ ಹಾಕ್ಕೊಂಡಿದ್ದೀವಿ ಅದನ್ನು ಮೀರಿ ಎಲ್ಲೂ ಯಾರೂ ಕೂಡ ಮಾತಾಡ್ತಕ್ಕಂಥದ್ದು ಒಂದು ರೀತಿ ತಪ್ಪೇ ಅನಿಸ್ತದೆ. ಮತ್ತೊಂದು ಏನಪ್ಪ ವಿಚಾರ ಅಂತಂದರೆ, ಪ್ರಧಾನಿಗಳನ್ನ ಕೂಡ ಟೀಕೆ ಮಾಡ್ಬೋದು, ಒಳ್ಳೆ ರೀತಿಯಲ್ಲಿ ಟೀಕೆ ಮಾಡೋಕ್ಕೂ ದಾರಿಗಳಿದೆ. ಆದರೆ ಅವರು ಬಳಕೆ ಮಾಡಿರ್ತಕ್ಕಂಥ ಪದಗಳಲ್ಲಿ ಸ್ವಲ್ಪ ಒಂದು ರೀತಿ ಜನಗಳಿಗೆಲ್ಲೋ ಒಂದು ತಪ್ಪು ಸಂದೇಶ ಕೊಡುತ್ತೆ. ತಪ್ಪು, ಖಂಡಿತ. ಈ ದೇಶದ ಪ್ರಧಾನಿಯನ್ನ ತುಂಬಿದ ಸದನದಲ್ಲಿ ತಾವು ನಿಂತ್ಕೊಂಡ್ಬಿಟ್ಟು ದೇಶದ್ರೋಹಿ ಅನ್ನೋದು, ನೀವು ಈ ಭಾರತದ ಭಾಗವಾಗಿರೋದಕ್ಕೆ ಸಮರ್ಥರಲ್ಲ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈ ಸದನವನ್ನು 2-3 ದಿನ ವಿಶೇಷ ಸದನ ಅಂತಕ್ಕಂಥದ್ದಕ್ಕೆ 2 ದಿನ ಎಕ್ಸ್ಟೆಂಡ್ ಮಾಡಿ, ಒಂದು ದಿವಸಕ್ಕೆ ನಮ್ಮ ಸಾರ್ವಜನಿಕರ ಹಣ ಎಷ್ಟು ಪೋಲಾಗುತ್ತೆ ಅಂತಕ್ಕಂಥದ್ದು ಇವತ್ತು ಇವರಿಗೆ ಗೊತ್ತಿದೆ. ಇಂಥ ಒಂದು ಸಿಕ್ಕಿರುವಂಥ ಗೋಲ್ಡನ್ ಆಪರ್ಚುನಿಟಿಲಿ ಒಳ್ಳೊಳ್ಳೆ ವಿಚಾರಗಳು ಚರ್ಚೆ ಆಗಬೇಕಾಗಿತ್ತು. ಆ ವಿಷಯ ಬಿಟ್ಟು ಕೆಲವರು ಇತ್ತೀಚಿನ ದಿನಗಳಲ್ಲಿ ಮೇಡಮ್, ಒಂದು ನಾನು ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀನಿ, ಕೆಲವು ನಾಯಕರುಗಳು ಎಲ್ಲ ಅವ್ರ ನಾಯಕರುಗಳನ್ನು ಮೆಚ್ಚಿಸೋದಕ್ಕೆ ಈ ರೀತಿ ಹೇಳಿಕೆಗಳನ್ನು ಕೊಟ್ಟರೆ ಅದು ದೊಡ್ಡ ವೈರಲ್ ಆಗಿ ಜನಗಳು ಇವತ್ತು ಒಳ್ಳೆ ವಿಚಾರಗಳಿಗಿಂತನೂ ಇಂಥ ವಿಚಾರ ಅಂತಂದರೆ ಒಬ್ಬ ಓಲೈಕೆ ರಾಜಕಾರಣ ಏನು ಒಬ್ಬ ಇವ್ರ ಬಗ್ಗೆ ಮಾತಾಡ್ಬಿಟ್ರು ನಮ್ಮ ಬಗ್ಗೆ ಅಂತಂದರೆ ಎಲ್ಲೋ ನಮ್ಮ ನಾಯಕರು ನಮ್ಮನ್ನು, ಯಾಕೆಂದರೆ ಮೊನ್ನೆ ತಾವು ನೋಡ್ತಾ ಇದ್ರಿ ಗವರ್ನರ್ ಬಗ್ಗೆ ಒಬ್ಬ ಹಿರಿಯ ನಾಯಕ, ಅವ್ರ ಬಗ್ಗೆ ಒಳ್ಳೆ ಅನುಭವ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾವ ರೀತಿ ನಡ್ಕೊಂಡ್ರು ಅಂತಕ್ಕಂಥದ್ದು ಗೊತ್ತಾಯಿತು. ಪಾಪ ಅವರು ಹೈಕಮಾಂಡ್ ನೋಡಿರ್ಬೇಕು, ಅದನ್ನು ನೋಡಿ ನಾನು ಮಾತಾಡಿದ್ದೀನಿ ಅಂತೇಳಿ ಮಾತಾಡ್ತಕ್ಕಂಥ ಬರದಲ್ಲಿ ಬಾಯಿ ಬಂದಂಗೆ ಮಾತಾಡತಕ್ಕಂಥದ್ದು ತುಂಬ ತಪ್ಪು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತು ಮೇಡಮ್, ಕೆಲವು ವಿಚಾರಗಳಲ್ಲಿ ಈಗ ನೋಡಿ, ಈ ಪದೇ ಪದೇ ಒಂದು ಚರ್ಚೆ ಆಗ್ತಾ ಇರುತ್ತೆ ಈ ದೇಶದಲ್ಲಿ. ಯಾವುದೇ ಒಂದು ವಿಚಾರ ಅವರು ಕೂಡ ಭಾಷಣ ಮಾಡ್ತಕ್ಕಂಥ ಇದು ಹೇಳಿಕೆಗಳು ಕೊಡ್ತಕ್ಕಂಥವ್ರು ಸಿಟಿ ರವಿ ಅವ್ರದ್ದು ಆಗಿರ್ಬೋದು ಅಥವಾ ಕಾಂಗ್ರೆಸ್ ಅವ್ರದ್ದು ಆಗಿರ್ಬೋದು. ಇದೇ ವಿಚಾರ ಪ್ಯಾರಲಲ್ ಆಗಿ ತಗೊಳ್ಳೋಣ. ಯಾಕೆ ನಮ್ಮ ವಿಧಾನಸೌಧದಲ್ಲ ಒಳಗೇನೆ ಪಾಕಿಸ್ತಾನ ಜಿಂದಾಬಾದ್ ಅನ್ಸಲಿಲ್ವಾ, ಅವತ್ತು ನೋವಾಗ್ಲಿಲ್ವಾ? ಹಾಗಾದ್ರೆ ಈ ರೀತಿದು ಕೂಡ ಒಂದು ನಿಮಿಷ ಮೇಡಮ್, ಅನೇಕ ಜನ ಹಿರಿಯರಿದ್ರು ಮೇಡಮ್ ಅಲ್ಲಿ. ಸಿದ್ದರಾಮಯ್ಯನವರಂತರಿಂದ ಹಿಡಿದು ದೊಡ್ಡ ದೊಡ್ಡ ಲೀಡರ್ಗಳು ಅಲ್ಲಿ ಸದನದಲ್ಲಿ ಕೂತಿರ್ತಕ್ಕಂಥ ಸಂದರ್ಭ, ಅವ್ರಿಗೊಂದು ತಿಳಿ ಮಾತು ಹೇಳ್ಬೋದು, ಈ ರೀತಿ ನೀವು ಮಾತಾಡ್ಕೊಡ್ದು ಅಂತಕ್ಕಂಥದ್ದು ಎಲ್ಲರಿಗೂ ಹೇಳ್ಬೋದಾಗಿತ್ತು. ಯಾಕೆ ಇವ್ರು ಯಾರು ಕೂಡ ಸಮರ್ಥಿಸ್ಕೊಂಡ್ರದನ್ನ ನಾನು ಈ ಮೂಲಕ ರಾಜ್ಯದ ಜನರ ಪರವಾಗಿ ಸಭಾಪತಿಗಳಿಗೆ ನಾವು ಎಲ್ಲಿಂದ ಬರ್ತಿದೆ ಅದು ಸೌಂಡು, ಸಭಾಪತಿಗಳಿಗೆ ನಾವು ಏನು ಒಂದು ಸಲಹೆ ಸೂಚನೆ ಕೊಡೋಷ್ಟು ದೊಡ್ಡವರಲ್ಲ. ಇಂಥದ್ದನ್ನು ಯಾವುದೇ ಕಾರಣಕ್ಕೂ ಸ್ಪೇರ್ ಮಾಡಬಾರ್ದು. ಇಂಥದ್ದನ್ನು ಯಾವುದೇ ಕಾರಣಕ್ಕೂ ಅವ್ರನ್ನ ಇಮಿಡಿಯೇಟ್ ಹೊರಗಡೆ ಹಾಕ್ಬೇಕು. ಈ ಹಿಂದೆ ಖಾದರ್ ಅವರು ಯಾವ ರೀತಿ ಮಾಡಿದ್ರು ಅದೇ ರೀತಿ ನಾನು ಐ ರಿಕ್ವೆಸ್ಟ್ ಬಸವರಾಜ ಹೊರಟ್ಟಿ ಅವರು ಈ ಥರದ ಪದ ಬಳಕೆ, ಈ ರೀತಿಯಾದಂತಹ ವಿಚಾರಗಳನ್ನು ಅವ್ರು ಎಂಟರ್ಟೈನೇ ಮಾಡಬಾರ್ದು. ಆ್ಯಂಡ್ ಮೋರ್ ಓವರ್ ನಾವು ನೋಡಿದ್ದೀವಿ ಸರ್, ಅಲ್ಲಿ ಯಾರವರು ಧರ್ಮೇಗೌಡರು ಯಾರವರು ಅವ್ರನ್ನ ಯಾಕೆ ಬಂದ್ರಲ್ಲ ಪೀಠದಿಂದ, ಅದು ಇದೇ ವಿಧಾನ ಪರಿಷತ್ನಲ್ಲಿ ಅಂಥದ್ದೆಲ್ಲ. ಒಂದ್ ನಿಮಿಷ ಸೊ ಎಳ್ಕೊಂಡು ಬಂದು ಈ ತರದ್ದೆಲ್ಲ ಮಾಡಿ ಈ ತರದ್ದೆಲ್ಲ ನಡವಳಿಕೆಗಳನ್ನ ಇವ್ರು ತೋರಿಸಿದ್ದಾರೆ. ಸೊ ಇದು ಮೇಲ್ಮನೆ. ಒಂದ್ ನಿಮಿಷ ಅವ್ರಿಬ್ರು ಅಲ್ರಿ ನಿಮ್ ಜೊತೆ ಕುಂತಿರ್ಲಿ, ಇವರಿಬ್ರು ಕೂತಾರಿಲ್ರಿ, ಎಲ್ಲಾದ್ರಲ್ಲೂ ನಿಮ್ದೊಂದು ಇರುತ್ತೆ. ಬೇಡ ಅಲ್ಲೂ ನಿಮ್ ಜೊತೆಗೆ ಇಬ್ರು ವಕ್ತಾರರಿದ್ದಾರೆ. ಈಗ ಒಂದ್ ನಿಮಿಷ ಸರ್, ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ನೀವು ಸದನಗಳನ್ನ, ಅಧಿವೇಶನಗಳನ್ನ ಕರೆಯೋದು ಹೊರಗಡೆ ಮಾತಾಡಕ್ಕೂ ಒಳಗಡೆ ಮಾತಾಡಕ್ಕೂ ವ್ಯತ್ಯಾಸನೇ ಇರಲ್ಲಲ್ರಿ ಸರ್, ವ್ಯತ್ಯಾಸನೇ ಇರಲ್ಲ. ಈಗ ನೀವು BJPಯಲ್ಲಿ ಒಬ್ಬ ದೊಡ್ಡ ಮಹಾ ಲೀಡರ್ ಆಗಬೇಕು, ಅಥವಾ ನೀವು ಎಲ್ಲರ ಕಣ್ಣಿಗೆ ಕಾಣುವಂತೆ ರಾಚುವಂತೆ ನೀವು ಎದ್ದು ನಿಲ್ಲಬೇಕು ಅಂತಂದರೆ
ನೀವು ಯಾರನ್ನ ಬೇಕಾದವ್ರು ನೀನು ಪಾಕಿಸ್ತಾನ ಅಂದ್ಬಿಡ್ಬೋದು. ಹೌದು. ಈಗ ನೀನು ಪಾಕಿಸ್ತಾನಕ್ಕೆ ಹೋಗು, ನೀನು ಪಾಕಿಸ್ತಾನದಿಂದ ಬಂದಿದೀಯಾ, ನಿಂದು ಪಾಕಿಸ್ತಾನ ನಾಲಿಗೆ ಅಂದ ತಕ್ಷಣ ಅವರು ದೊಡ್ಡ ಲೀಡರ್ ಬಿಜೆಪಿಯಲ್ಲಿ. ಅದೇ ಕಾಂಗ್ರೆಸ್ ಅಲ್ಲಿ ಮೋದಿ ಅವ್ರನ್ನ ಟೀಕೆ ಮಾಡಿದ ತಕ್ಷಣ ಅವ್ರು ಇಮಿಡಿಯೇಟ್ಲಿ ರಾತ್ರೋ ಬೆಳಗ್ಗೆ ಆಗೋಷ್ಟ್ರಲ್ಲಿ ದೊಡ್ಡ ಲೀಡರ್. ಇದು ಏನ್ ಟ್ರೆಂಡ್ ಇದು ಮೇಡಮ್? ಒಂದು ಮಾತನ್ನ ಒಬ್ಬ ವ್ಯಕ್ತಿಯನ್ನ ಬೈದ್ರೆ ದೊಡ್ಡ ಲೀಡರ್ ಆಗೋದಿತ್ತಂದ್ರೆ ಎಲೆಕ್ಷನ್ ಎದಕ್ ಬೇಕು ಮೇಡಮ್? ಒಂದು ಮಾತು ರಾಜಕೀಯ ಎದಕ್ ಬೇಕು? ಒಂದು ಮಾತನ್ನ ಸುಮ್ಮನೆ ಬಾಯಿಗೆ ಬಂದಂದ್ ಬಿಡೋದೇ ದೊಡ್ಡ ರಾಜಕೀಯ ಆದ್ರೆ. ನಜೀರ್ ಅಹಮದ್ ಅವರು ಇವತ್ತು ನಾನು ರಾಜಕಾರಣದ ಸಣ್ಣ ಹುಡುಗನಿಂದ ನೋಡ್ತಾ ಇದ್ದೀನಿ, ಅನುಭವಿ ರಾಜಕಾರಣಿ ಆತ, ಏನ್ ಸಣ್ಣ ಹೊಸದಾಗಿ ಬಂದೇನೋ ಮಾತಾಡಿದಾರೆ ಅಂತಕ್ಕಂಥದಕ್ಕೆ ಅನೇಕ ಸಂದರ್ಭ. ಆಮೇಲೆ ಇನ್ನೊಂದು ಮೇಡಮ್, ಈಗ ಇವರೆಲ್ಲ ಕೂಡ ಸದನಕ್ಕೆ ಬರೋದಕ್ಕಿಂತ ಮೊದಲು ಇವತ್ತು ಕೂಡ ಸದನದಲ್ಲಿ ಬುಕ್ ತೋರಿಸ್ತಾ ಇದ್ರು, ನಡವಳಿಕೆ ಬುಕ್ಕನ್ನು ಯಾವ ರೀತಿ ನಾವು ನಡ್ಕೋಬೇಕು ಅಂತ. ಯಾಕೆ ಇವ್ರು ಓದಿಲ್ವ ಇವತ್ತಿನವರೆಗೂ? ಹಾಗಾದ್ರೆ ಯಾವ ಪದಗಳ ಬಳಕೆ? ಒಂದು ನಿಮಿಷ ಇರಬೇಕು ಸರ್. ಆಮೇಲೆ ಯುವ ಪೀಳಿಗೆ ಇವತ್ತು ಕೋಟ್ಯಾಂತರ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂತಕ್ಕಂಥ ಅರಿವಿಲ್ದೇನೆ ಈ ನಮ್ಮ ದೇಶ ಯಾವ ಕಡೆ ಹೋಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನ ಗಂಭೀರವಾಗಿ ತಗೊಂಡಿಲ್ಲ ಅಂತಕ್ಕಂಥ ಸ್ಪಷ್ಟ. ಒಬ್ಬ ಹೆಣ್ಮಗಳನ್ನ ಅವ್ರು ಬಳಸಿದಂತಹ ಪದ ಇದೆಯಲ್ಲ, ಆ ಪದವನ್ನ ಆ ಪಕ್ಷ ಅರಗಿಸಿಕೊಂಡು ಈಗಲೂ ಅವರನ್ನ ಸದನದಲ್ಲಿ ಮುಂದುವರಿಯಕ್ಕೆ ಬಿಟ್ಟು ಇವತ್ತು ಅದೇ ರೀತಿ ಅಂತ. ನನಗೆ ಆ ಹೆಣ್ಮಕ್ಕಳನ್ನ ನೋಡುವ ಆ ದೃಷ್ಟಿ ಕೋನ ಇದೆಯಲ್ಲ, ಅದು ಎಲ್ಲ ಒಂದು ಕಡೆ ಜೀರ್ಣಿಸ್ಕೊಳಕ್ಕಾಗಲ್ಲ. ದಿ ಸೇಮ್ ಟೈಮ್ ಈ ಸಿದ್ದರಾಮಯ್ಯನವ್ರನ್ನ ಮೆಚ್ಚೋದಕ್ಕೆ, ಇನ್ನು ರಾಹುಲ್ ಗಾಂಧಿ ಅವ್ರನ್ನ ಮೆಚ್ಚೋದಕ್ಕೆ, ಇನ್ಯಾರನ್ನ ಮೆಚ್ಚೋದಕ್ಕೆ ಬರೀ ಮೋದಿ ಅವ್ರನ್ನ ಟೀಕೆ ಮಾಡೋದು. ನಮ್ಮ ದುಡ್ಡು ಅದಕ್ಕೆ ಕೊಡ್ತೀವಿ ನಿಮಗೆ? ನಮ್ಮ ದುಡ್ಡನ್ನ ಅದಕ್ಕೆ ಬಳಸ್ಕೋತೀರಿ ನೀವು? ಸಂಸತ್ನಲ್ಲಿ ಬಳಸ್ಕೋತೀರಿ ನೀವು? ರಾಜ್ಯದ ಜನರ ದುಡ್ಡು ಅದಕ್ಕೆ ಬಳಸ್ಕೋತೀರಿ ನೀವು? ಬರೀ ಮೋದಿ ಅವ್ರನ್ನ ಟೀಕೆ ಮಾಡಕ್ಕೆ ನೀನಂತವ್ನು, ನೀನಿಂತವ್ನು, ನೀನ್ ಹಂಗೆ, ನೀನ್ ಹಿಂಗೆ, ಬರೀ ಇದಕ್ಕೆ ನಮ್ಮ ದುಡ್ಡು ಬಳಸ್ಕೋತೀರಿ? ನಿಮ್ಗೆ ಬೇರೆ ಕೆಲಸ ಇಲ್ಲ ನಿಮಗೆ?